ತಾಳಿ ಕಟ್ಟಿ ಅಂದ್ರೂ ಮನ್ಸು ಬರ್ತಾ ಇಲ್ಲ. ಬರ್ಡೇ ಮಾಡೋಕ್ಕೂ ಮನ್ಸಿಲ್ವಾ? ಮಂತ್ರ, ನಾನು ಹೇಳೋದನ್ನ ಕೇಳಿಸ್ಕೊ. ನಿನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀನಿ. ಯಾವಾಗ? ಮುಂದಿನ ವರ್ಷನಾ? ಅಯ್ಯೋ ದೇವ್ರೆ, ಯಾಕೆ ಆ ಥರ ಮಾತಾಡ್ತೀಯಾ? ಸರಿ, ನನ್ನ ಬರ್ಡೇ ಯಾವಾಗ? ನಾಳೆ ತಾನೇ ನಿನ್ನ ಬರ್ತ್ಡೇ. ಸಾಹೇಬ್ರಿಗೆ ನೆನಪಿದೆ, ಪುಣ್ಯ ಮಾಡಿದ್ದೆ. ಇಷ್ಟಾದರೂ ನೆನಪಲ್ಲಿ ಇಟ್ಕೊಂಡಿದ್ದೀರಲ್ಲ. ಏನ್ ಮಂತ್ರ, ನಿನ್ನ ಬರ್ತ್ಡೇನ ಮರೆಯೋಕ್ಕಾಗತ್ತಾ? ಮರೆಯಕ್ಕಾಗಲ್ಲ ಸ್ವಾಮಿ, ಅವತ್ತಿನ ದಿನ ಮರೆಯಕ್ಕೆ ಆಗಲ್ಲ. ನನ್ನ ಬರ್ಡೇ ಅಂತ ನೀವು ಅದನ್ನ ನೆನ್ಪಿಟ್ಕೊಂಡಿಲ್ಲ. ಅವತ್ತು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕೆ ನೆನ್ಪಿಟ್ಕೊಂಡಿದ್ದೀರಾ. ಮತ್ತೆ ಮರೆಯಕ್ಕಾಗಲ್ಲ ಅಂತ ಬಿಲ್ಡಪ್ ಕೊಡ್ಬೇಡಿ. ಅದನ್ನ ನಿಜವಾಗ್ಲೂ ಮರೆಯಕ್ಕಾಗಲ್ಲ ಮಂತ್ರ. ಹೇಗೆ ಮರೆಯಕ್ಕಾಗತ್ತೆ ಮಂತ್ರ? ನನ್ನ ಜೀವನದಲ್ಲಿ ನೀನು ಮೊದಲನೇ ಹೆಜ್ಜೆ ಇಟ್ಟಲ್ಲ, ಅವತ್ತಿಂದ ಈ ಕ್ಷಣದವರೆಗೂ ನನ್ನ ಬದುಕಲ್ಲಿ ನಡೆದಂಥ ಪ್ರತಿಯೊಂದು ಘಟನೆ ನನಗೆ ನೆನಪಿದೆ. ಯಾಕೆ ಗೊತ್ತಾ? ಆ ಘಟನೆಯಲ್ಲಿ ನೀನಿದ್ಯಾ, ಆ ನೆನಪಲ್ಲಿ ನೀನಿದ್ಯಾ. ಅಂದ್ರೆ ಯಾವುದೂ ನೀವು ಮರ್ತಿಲ್ಲ. ಮರೆಯುವಂಥದ್ದಲ್ಲ ನಮ್ಮಿಬ್ಬರ ಸ್ನೇಹ ಸಂಬಂಧ. ನೀನು ಕೊಟ್ಟಿರೋ ಪ್ರೀತಿನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಅಂದಮೇಲೆ ನೀವು ನನ್ನ ಬರ್ಡೇ ಮಾಡ್ದಂಗೆ. ಯಾಕೆ ಹೀಗಂತೀಯ? ಖಂಡಿತ ಮಾಡ್ತೀನಿ. ನಾಳೆ ಬೆಳಗ್ಗೆ ನಿನ್ಗೊಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಸಾಕು ಸ್ವಾಮಿ, ನಿಮ್ಮನ್ನ ನಂಬ್ಕೊಂಡು ನಿಮ್ ಜೊತೆ ಬಂದಾಗಿಂದ ಪ್ರತಿ ಕ್ಷಣ ನನ್ನ ಲೈಫಲ್ಲಿ ಸರ್ಪ್ರೈಸೇ ಆಗ್ಬಿಟ್ಟಿದೆ. ಬೇರೆ ಏನೂ ನಡೀತಾ ಇಲ್ಲ. ಮಂತ್ರ, ಪ್ರತಿಯೊಂದನ್ನು ಅಣ್ಕಿಸ್ಬಿಟ್ಟು ಮಾತಾಡ್ಬೇಡ. ನಾಳೆ ನಿನ್ ಬರ್ತ್ಡೇ ಹೇಗಿರುತ್ತೆ ಅಂತ ನೀನೇ ನೋಡು, ಆಮೇಲೆ ಹೇಳು. ನೋಡ್ತೀನಿ. ಈ ಬರ್ಡೇಗೆ ನಿಮ್ ಮನೆಯವರೆಲ್ಲ ಒಪ್ತಾರಾ? ಮನೆಯವರೆಲ್ಲ ಯಾಕೆ ಒಪ್ಬೇಕು? ನನ್ನ ಮಂತ್ರನ್ ಬರ್ತ್ಡೇ ನಾನ್ ಮಾಡ್ತೀನಪ್ಪ. ಬನ್ನಿ ಅಂತ ಕರಿತೀನಿ, ಬಂದ್ರೆ ಸಂತೋಷ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಅದ ನೋಡ್ತೀನಿ, ಮಾಡಿ. ಅದ್ಗೆ ಬಾಪ ಸುಶಾಂತ, ಒಂದ್ ನಿಮಿಷ. ಅದು ಒಂದು ಆಬ್ಲಿಗೇಷನ್. ಏನ್ ಹೇಳಪ್ಪ, ದುಡ್ಡೇನಾದ್ರೂ ಬೇಕಿತ್ತಾ? ಚಚೆ, ಅದೆಲ್ಲ ಏನು ಬೇಡ. ನಾಳೆ ಮಂತ್ರಂದು ಬರ್ತ್ಡೇ ಇತ್ತು. ಅದಕ್ಕೆ ಏನು, ಮನೆ ಮುಂದೆ ಕಟ್ಔಟ್ ಇಡಬೇಕಾ ಅಥವಾ ರಸ್ತೆ ತುಂಬಾ ಪೋಸ್ಟ್ಗಳನ್ನ ಪ್ರಿಂಟ್ ಮಾಡಿ ಹಾಕಿಸ್ಬೇಕಾ? ಏನತ್ಗೆ ನೀವು ಈ ತರ ಮಾತಾಡ್ತಿದ್ದೀರಾ? ಅದು ಅತ್ಗೆ ನಾನು ನಿಮ್ಮ ಹತ್ರ. ಸುಶಾಂತ್, ಅವಳು ನಿನ್ ಪ್ರೀತಿಯ ಹೆಂಡತಿಯಪ್ಪ. ಬರ್ತ್ಡೇ ಮಾಡು, ಮಡ್ಲಲ್ಲಿ ಕೂರಿಸ್ಕೊಂಡು ಕಿವಿ ಚುಚ್ಚು, ಬೇಕಾದ್ರೆ ಹೊಸದಾಗಿ ಅಕ್ಷರಾಭ್ಯಾಸ ಮಾಡ್ಸು. ನಾನ್ ಬೇಡ ಅಂತ ಹೇಳ್ತೀನಾ? ನೀವು ಗಂಡ ಹೆಂಡತಿ ವಿಶೇಷವಾಗಿ ಏನ್ ಬೇಕಾದ್ರೂ ಮಾಡ್ಕೊಳ್ರಪ್ಪ. ಹಾಗಲ್ಲ ಅತ್ಗೆ, ನಾವೆಲ್ಲರೂ ಒಂದೇ ಮನೇಲಿದ್ದೀವಿ, ಆದ್ರೆ ಒಂದೇ ಮನಸ್ಥಿತಿಲಿಲ್ಲ. ಅದಕ್ಕೆ. ಓಹೋ, ನಾಳೆ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಕ್ ಬಂದ್ಯಾ? ಏನತ್ಗೆ ನೀವು? ನಾನೇನೋ ಹೇಳಕ್ ಬಂದ್ರೆ ನೀವಿನ್ನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ದಯವಿಟ್ಟು ನನ್ನ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಅದಕ್ಕೆ. ಆಯ್ತು ಹೇಳಪ್ಪ, ನಾನೇನ್ ಮಾಡ್ಬೇಕು? ಏನಿಲ್ಲ, ಮಂತ್ರನ್ ಬರ್ತ್ಡೇಗೆ ನೀವು ಜೊತೆಗಿದ್ದು ಅವಳ ಮನ್ಸಿಗೆ ಖುಷಿಯಾಗೋ ತರ. ನೋಡಪ್ಪ ಸುಶಾಂತ, ನನ್ಗೆ ಹಾಡ್ ಹೇಳಕ್ ಬರಲ್ಲ, ಡ್ಯಾನ್ಸ್ ಮಾಡಕ್ಕಂತೂ ಮೊದ್ಲೇ ಬರಲ್ಲ. ಹಾಗಾಗಿ ಪ್ರೋಗ್ರಾಮ್ ಎಲ್ಲ ಕೊಡಕ್ ಆಗಲ್ಲಪ್ಪ ನಾನು. ಅದ್ಗೆ ಏನದ್ಗೆ ನೀವು? ಅಲ್ಲ ಇನ್ನೇನಪ್ಪ ನಿನ್ ಮಾತಿನ ಅರ್ಥ ಏನು? ಅಲ್ಲ ನಿನ್ ಕಣ್ಣಿಗೆ ನಾನ್ ಹೇಗ್ ಕಾಣ್ತಾ ಇದ್ದೀನಿ? ರಾಕ್ಷಸಿ ತರ ಕಾಣ್ತಾ ಇದ್ದೀನ? ನೀನ್ ನಿನ್ ಹೆಂಡತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಅವಳು ನಿನಗ್ ಕೇಕ್ ತಿನ್ಸುವಾಗ ನಾನ್ ಮಧ್ಯ ಬಂದು ಕೇಕ್ ಕಿತ್ಕೊಂಡ್ಬಿಡ್ತೀನ? ಏನಪ್ಪ ಮಾತಾಡ್ತಿದ್ಯಾ ನೀನು? ಅಯ್ಯೋ ನೋಡಪ್ಪ ಸುಶಾಂತ, ನಿನ್ ಹೆಂಡತಿ ಬರ್ತ್ಡೇಗೆ ನಾನ್ ಜೊತೆಯಲ್ಲೇ ಇದ್ದು ಓಡಾಡ್ಕೊಂಡಿರ್ತೀನಿ ಅಂತ ಮಾತ್ ಕೊಡಕ್ಕಾಗಲ್ಲ. ಆದ್ರೆ ನನ್ನಿಂದಾಗ್ಲಿ ನಮ್ ಯಜಮಾನ್ರಿಂದಾಗ್ಲಿ ಯಾವ ತೊಂದ್ರೆನೂ ಬರಲ್ಲ ಅಂತ ಮಾತ್ರ ಮಾತ್ ಕೊಡಬಲ್ಲೆ. ಥ್ಯಾಂಕ್ಸ್ ಅದ್ಗೆ. ಹಾಗೆ ಇನ್ನೊಂದು ಫೇವರ್ ಆಗ್ಬೇಕು. ಮತ್ತಿನ್ನೇನಪ್ಪ? ನಮ್ಮ ಆಫೀಸ್ ಸ್ಟಾಫ್ ನಂಬರ್ಸ್ನೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡ್ಕೊಡ್ತೀರಾ?
ಯಾಕಪ್ಪ ನಿಮ್ ಮಿಸ್ಸಸ್ಸು ಮಂತ್ರ ಹತ್ರನೇ ಎಲ್ಲ ಇದೆಯಲ್ಲ? ಅಲ್ಲ ಇರುತ್ತೆ, ಅಂದ್ರೆ ಅವಳಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ. ಆಫೀಸ್ ಸ್ಟಾಫ್ ಹತ್ರ ಎಲ್ಲ ಮಂತ್ರಿನ ಬಗ್ಗೆ ಬರ್ತ್ಡೇಗೆ ಒಂದು ವಿಶ್ ಮಾಡಿಸಿ ವಿಡಿಯೋ ಮಾಡ್ಸೋಣ ಅಂತ. ಅವ್ರವ್ರ ಅಭಿಪ್ರಾಯನ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಮಂತ್ರನ್ ಮುಖಕ್ಕೆ ಮಂಗಳಾರತಿ ಮಾಡ್ದಂಗಾಗತ್ತೆ. ಅತ್ಗೆ ನೀನೋಗಿ ರೆಡಿ ಮಾಡ್ಕೋಪ ಬರ್ತ್ಡೇ ಸೆಲೆಬ್ರೇಷನ್ಗೆ. ನಾನು ಎಲ್ರ ನಂಬರು ನಿನಗ್ ಕಳ್ಸ್ಕೊಡ್ತೀನಿ. ಸುಶಾಂತ್ ಅಣ್ಣ ಅದು ನಾನ್ ಹೇಳ್ತೀನಿ, ನಮ್ಮ ಯಜಮಾನ್ರಿಗೆ ನಾನ್ ಹೇಳ್ತೀನಿ. ಅಣ್ಣ ಅದ್ಗೆ ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಂಡ್ಬಿಡೋಣ. ಆಯ್ತಪ್ಪ. ಥ್ಯಾಂಕ್ಸ್ ಅದ್ಗೆ. ಥ್ಯಾಂಕ್ಸ್ ಅಣ್ಣ. ಸಾಧನಾ, ಸುಶಾಂತ್ ಏನು ಹೇಳ್ದ? ಏನೋ ಹೋದ, ನಾನ್ ಹೇಳ್ತೀನಿ. ಓಕೆ. ಇವನ್ ಹೆಂಡತಿ ಬರ್ತಡೆ ಅಂತೆ, ನಾನೇನ್ ಹೋಗಿ ಆರ್ತಿ ಬೆಳಗ್ಬೇಕಾ? ಯಾರೋ ಲ್ಯಾಪ್ಟಾಪ್ ಆನ್ ಮಾಡಿದಾರಲ್ಲ. ಅಯ್ಯ ಅಮ್ಮ, ನಾನು ಅಮ್ಮಂಗೊಂದು ಫೋನ್ ಮಾಡ್ತೀನಿ. ಎಸ್ ಸರ್. ಹಾ, ಪ್ರೋಸೆಸ್ ಅಲ್ಲಿದೆ ಸರ್. ಶ್ಯೂರ್. ಓಕೆ ಸರ್. ಸರ್ ಮತ್ತೆ ಕಾಲ್ ಮಾಡ್ತೀನಿ. ಸುಶಾಂತ್ ಹೇಳಿ. ಅಯ್ಯೋ, ನಾನು ಸುಶಾಂತ್ ಅಲ್ಲ, ರಾಘವ್ ಮಾತಾಡ್ತಾ ಇದ್ದೀನಿ. ಕಂದ, ಅಮ್ಮ, ನೀವು ಅಪ್ಪನ ಹೆಸರು ಕರೀತೀರಾ ಅಮ್ಮ? ಚೆನ್ನಾಗಿ ಕರೀತೀರಾ ಕಣಮ್ಮ. ಅದೆಲ್ಲ ಇರ್ಲಿ ರಾಘವ್. ಹೌದು, ರಾಘವ್ ಇನ್ನು ಮಲ್ಗಿಲ್ವಾ? ಇಲ್ಲ ಅಮ್ಮ, ಮಲ್ಗಿನ್ನ ಎಚ್ಚರಾಯ್ತು ಎದ್ಬಿಟ್ಟೆ. ರಾಘವ್ ಯಾಕಿಷ್ಟೊತ್ತಲ್ಲಿ ಫೋನ್ ಮಾಡಿದ್ದು? ಪಕ್ಕದಲ್ಲಿ ಬೇರೆ ಯಾರಿದ್ದಾರೆ? ನನ್ ಪಕ್ಕದಲ್ಲಿ ಯಾರು ಇಲ್ಲ ಕಣಮ್ಮ. ಆದ್ರೆ ನೀನಿದ್ಯಾ ಕಣಮ್ಮ. ನಾನ್ ಎದುರುಗಡೆ ಇದ್ದೀನಾ? ರಾಘವ್ ಹೇಗೆ? ಕಣಮ್ಮ, ನೀನೇ ಇರೋದು. ನಿನ್ ಜೊತೆ ಅಪ್ಪ ಇದ್ದಾರೆ, ಆಮೇಲೆ ನನ್ ಮನೆ ಅವರೆಲ್ಲ ಇದ್ದಾರೆ. ಏ ಕಳ್ಳ, ಏನ್ ಹೇಳ್ತಾ ಇದೀಯ ನೀನು? ನನ್ಗೇನು ಅರ್ಥ ಆಗ್ತಿಲ್ಲ ಪುಟ್ಟ. ಹೌದಾ, ಅರ್ಥ ಆಗ್ತಾ ಇಲ್ವಾ? ಹಾಗಾದ್ರೆ ವಿಡಿಯೋ ಕಾಲ್ ಮಾಡಮ್ಮ, ನಾನು ಹೇಳ್ತೀನಿ. ಸರಿ ಇರು, ನಾನು ವಿಡಿಯೋ ಕಾಲ್ ಮಾಡ್ತೀನಿ. ರಾಘವ್, ಏನ್ ಹೇಳ್ತಿದ್ಯಾ ನೀನು? ಯಾರಿದಾರ ಪಕ್ಕದಲ್ಲಿ? ತೋರ್ಸು. ಇಲ್ಲೋರಮ್ಮ. ಒಲಿದವಳೆ ಜೋಡಿ ನಯನಗಳ ಜೇನ ಗಡಿಗೆಯೊಳು ಇಳಿದ ಇರುವೆ ಥರ ಸಿಲುಕಿರುವೆ, ಮರಳುವಾಸೆ ಇಲ್ಲ ನನಗೆ. ಅತಿಶಯದಿ ಜನಿಸಿ ವರುಷಗಳು ಉರುಳಿತೆರಳಿದರು ಬಾಳ ಪಯಣದಲ್ಲಿ ಮೊಗನಿನದು ನೆನಪಲುಳಿದು ಬಿಡಲಿ ಕೊನೆಗೆ. ಅಮ್ಮ ನೋಡ್ತಾ ಅಮ್ಮ, ನಾನು ಹೇಳಿದ್ದು ಕರೆಕ್ಟ್ ತಾನೇ? ನೀನು ಅಪ್ಪ ನಾನು ನಮ್ಮ ಮನೆಯವರೆಲ್ಲ ಇದ್ದೀವಿ ತಾನೇ? ಅಮ್ಮ, ನಿನಗೆ ನಿನ್ನ ಆನಿವರ್ಸರಿ ನೆನಪಿದೆ ತಾನೇ? ನೆನಪಿದೆ ಕಂದ, ನಾನು ಯಾವುದನ್ನು ಮರ್ತಿಲ್ಲ, ಏನು ಮರ್ತಿಲ್ಲ. ಅವತ್ತು ನಡೆದಿರೋ ಪ್ರತಿಯೊಂದು ಘಟನೆನೂ ನನ್ನ ಕಣ್ಮುಂದೆ ಹಾಗೆ ಇದೆ. ಅಮ್ಮ, ಆ ಫೋಟೋದಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಮ್ಮ. ನೀನ್ ಹೋಗಿ ಮಲ್ಗು ಪುಟ್ಟ. ನೋಡು, ರಾತ್ರಿ ಹೊತ್ತು ತುಂಬಾ ನಿದ್ದೆ ಕೆಡಬಾರ್ದು. ನಾಳೆ ಮೀಟ್ ಮಾಡೋಣ.
ಏ ರಾಘವ್, ವಿಡಿಯೋ ಕಾಲ್ನಾಗ ಯಾರಾದ್ರೂ ಕಿವಿಲಿ ಇಟ್ಕೋತಾರ ಪೆದ್ದು. ಸರಿ ಅಮ್ಮ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಆ ಘಟನೆ ನಡೆದು ಇಷ್ಟು ಬೇಗ 1 ವರ್ಷ ಆಗೋಯ್ತಾ? 1 ವರ್ಷದಲ್ಲಿ ನನ್ನ ಬದುಕಲ್ಲಿ ಏನೆಲ್ಲ ಆಗೋಯ್ತಲ್ಲ.